ನೀವು ಹೈಕೋರ್ಟ್ ಇಂದ ಬೇಲ್ ತಗೊಂಡಿದ್ರಿ. ಆದ್ರೂ ಕೂಡ ಹೈಕೋರ್ಟ್ ಬೇಲ್ ಕೊಟ್ಟಿದ್ರು ಕೂಡ 3 ದಿವಸ ತಡ ಆಯ್ತು. 3 ದಿನ ಪರಪ್ಪನಗರ ಜೈಲಿನಲ್ಲೇ ಇರಬೇಕಾಗಿತ್ತು. ಇವತ್ತು 4ನೇ ದಿನ ಪವಿತ್ರ ಗೌಡ ರಿಲೀಸ್ ಆಗಿದೆ. ಆ್ಯಕ್ಚುಲಿ ನಮಗೆ ಫ್ರೈಡೇನೇ ಆರ್ಡ್ರ್ ಬಂತು, ಅದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಬಂದ ತಕ್ಷಣ ಮತ್ತೆ ಪೂಜೆ ಮಾಡ್ತಾರೆ, ನೆಕ್ಸ್ಟ್ ಎಲ್ಲಿಗೆ ತೆರಳ್ತಾರೆ ಸರ್? ಅವ್ರ ಮನೆಗೆ ಹೋಗ್ತಾರೆ ಸರ್. ಆ್ಯಕ್ಚುಲಿ ಇವ್ರ ಬೇಲ್ಗಿನ್ನ ಹೆಚ್ಚಿಗೆ ನೀವೇನಂತ ಅಂದರೆ ಆ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಸಾಹೇಬರು, ನೀವು ಅದನ್ನು ಏನಂದರೆ ಹೈಲೈಟ್ ಮಾಡೋದ್ರಲ್ಲಿ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸರ್. ಕಾರಣ ಏನಂತ ಅಂದರೆ ಎಲ್ಲ ಜಡ್ಜ್ಮೆಂಟ್ಗಳು ರಿಪೋರ್ಟ್ಗಳನ್ನ ಏನಂತ ಅಂದರೆ ಪಬ್ಲಿಕ್ಕಿಗೆ ತೋರಿಸಿದ್ರೆ ಏನಂತ ಅಂದರೆ ಕೆಲವೊಂದು ಕಾನೂನಿನ ಹೊಸ ತತ್ವ ಅಂತ ಏನಂತ ಕೆಲವೊಂದು ಜಡ್ಜ್ಮೆಂಟ್ಗಳು ರೂಪುಗೊಳ್ತವೆ. ಸೊ ಅದರಲ್ಲಿ ಈ ಜಡ್ಜ್ಮೆಂಟ್ ಕೂಡ ಒಂದಾಗಿದೆ. ಸರ್, ವಿಭಿನ್ನವಾಗಿ ಏನಿದೆ ಅಂತ ಹೇಳಿದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಯಾವುದೇ ಒಂದು ಜಡ್ಜ್ಮೆಂಟ್ ಬರೆಯೋಕ್ಕಿಂತ ಮುಂಚೆ ಕೆಲವೊಂದು ರೆಫರೆನ್ಸ್ ಅಂತ ಮಾಡ್ತಾರೆ. ಈ ಒಂದು ಇನ್ಸಿಡೆಂಟ್, ಇದೇ ಥರ ಇನ್ಸಿಡೆಂಟ್ಗಳು ನಡೆದಾಗ ಯಾವ ಅಂಶಗಳನ್ನ ಪರಿಗಣಿಸಿ ಏನಂತ ಅಂದರೆ ಜಡ್ಜ್ಮೆಂಟ್ ನೀಡಿದ್ರು ಅಂತ. ಸೊ ಅದೇ ಥರ ಏನಂತಂದರೆ ಈ ಒಂದು ಜಡ್ಜ್ಮೆಂಟ್ನ ನಮ್ಮ ಭಾರತದಲ್ಲಿ ಯಾವುದೇ ಹೈಕೋರ್ಟು ಅಥವಾ ಏನಂತ ಅಂದರೆ ನ್ಯಾಯಾಲಯಗಳು ಏನಿದ್ದಾವೆ, ಸೊ ಈ ಒಂದು ಜಡ್ಜ್ಮೆಂಟ್ನ ರೆಫರ್ ಮಾಡಿ ನೆಕ್ಸ್ಟ್ ಫ್ಯೂಚರ್ಗೆ ಏನಂತ ಅಂದರೆ ಜಡ್ಜ್ಮೆಂಟ್ ಕೊಡ್ಬೋದು. ಆ ಒಂದು ಜಡ್ಜ್ಮೆಂಟ್ನ ನಾವು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ ಸರ್. ಬೆಂಚ್ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಅಂತ ಇದು. ಹೌದು ಹೌದು ಹೌದು. ಪ್ರಮುಖವಾಗಿ ಏನು ಗ್ರೌಂಡ್ಸ್ ಆಧರಿಸಿ ಜಡ್ಜ್ಮೆಂಟ್ ಕೊಡೋದು, ಅದು ರಿಮಾರ್ಕಬಲ್ ಆಗುತ್ತಾ ಅಥವಾ ಏನು ಸರ್? ಆ ಥರ ಪ್ರಮುಖವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ಈಗ ನಿಮಗೆ ನ್ಯಾಯಾಲಯದ ಏನಂತಂದರೆ ಪ್ರಿನ್ಸಿಪಲ್ ನಿಮಗೂ ಗೊತ್ತು ಏನಂತ ಅಂದರೆ ಜೈಲ್ ಇಸ್ ಎ ರೂಲ್, ಬೇಲ್ ಇಸ್ ಎ ಇದು ಅಂಥೇಳಿ. ಸೊ ಈಗ ಹಂಗಾಗಿ ಏನಂತ ಅಂದರೆ ಅದ್ರ ಒಂದು ಆಧಾರಿತವಾಗಿ ಏನಂತಂದರೆ ಈ ಜಡ್ಜ್ಮೆಂಟ್ನ ಸಾಹೇಬರು ಏನಂತಂದರೆ ಈ ಒಂದು ಕೇಸಲ್ಲಿ ನೀಡಿದ್ದಾರೆ. ಸೊ ಹಾಗಾಗಿ ಏನಂತಂದರೆ ಇದು ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅನ್ನೋದನ್ನ ನೀವು ಹೈಲೈಟ್ ಮಾಡೋದ್ರಲ್ಲಿ ಉತ್ತಮ ಅಂತ ನಾವು ಹೇಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಶಿಲ್ಪಾ ಅಂತ ಸರ್. ಸರ್, ಪರ್ಟಿಕ್ಯುಲರಾಗಿ A1 A2 ಆ ಥರ ಡಿಫ್ರೆನ್ಸಿಯೇಷನ್ ಏನೂ ಇರಲ್ಲ. ಏನಂತಂದರೆ ಈ ಯಾವುದೇ ಒಂದು ಅಫೆನ್ಸ್ ಆದರೂ ಏನಾಗುತ್ತೆ, ಅವರು ಏನು ಇದರಲ್ಲಿ ಆ ಒಂದು ಇನ್ಸಿಡೆಂಟಲ್ಲಿ ಪಾತ್ರ ಏನಿದೆ ಅನ್ನೋದನ್ನು ಆಧರಿಸಿ ಏನಂತಂದರೆ ಅವ್ರಿಗೆ ಆರ್ಡ್ರ್ ಅಂತ ಆಗಿರೋದು. ಸೊ ಹಾಗಾಗಿ ಏನಂತ ಅಂದರೆ ಅವ್ರಿಗೆ ಸ್ಪೆಷಲ್ ಅಂತ ಯಾವುದೇ ಥರದ್ದು ಏನಂತ ಅಂದರೆ ಷರತ್ ವಿತ್ ಇವರು ಬೆಂಗಳೂರಲ್ಲೇ ಇರಬೇಕು, ಬೆಂಗಳೂರಿಂದ ಆಚೆ ಹೋಗ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು, ಆ ಥರ ಏನಾರು ಇದೆಯಾ ಸರ್? ಆ ಥರ ಏನಿಲ್ಲ ಸರ್. ಅವ್ರು ಏನಂತ ಅಂದರೆ ಯಾವಾಗ ಇರುತ್ತೆ ಹೋಗಿ ಸೈನ್ ಮಾಡಬೇಕು ಈ ಥರ ಹೇಳಿದ್ದಾರೆ. ಬಟ್ ಸೈನ್ ಅಂದರೆ ಎಲ್ಲಿ ಮಾಡಿ? ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ. ಸೊ ಟ್ರಯಲ್ ಇದ್ದಾಗ ಯಾವ ಥರ? ಟ್ರಯಲ್ ಇದ್ದಾಗ ಅವ್ರು ಕೋರ್ಟ್ಗೆ ಅಟೆಂಡ್ ಆಗ್ತಾರೆ ಅಷ್ಟೇ ಸರ್, ಅಷ್ಟೇ. ಈ ಕೇಸನ್ನು ನೀವು ಮೊದಲಿಂದ ನೋಡ್ತಾ ಇದ್ರಿ, ಜೊತೆಗೆ ಅವರ ತಾಯಿ ಅವ್ರ ಜೊತೆನೂ ಇದ್ದಂಥದ್ದು. ಈಗ ಬೇಲ್ ಆದ್ಮೇಲೂ ಕೂಡ ನೀವು ಅವ್ರ ತಾಯಿ ನಿಮ್ಮ ಹತ್ರ ಬಂದರು, ಖುಷಿಯ ಕ್ಷಣಗಳನ್ನು ವ್ಯಕ್ತಪಡಿಸಿದ್ರು. ಸೊ ನೀವು ನಿರೀಕ್ಷೆ ಮಾಡಿದ್ರ ಅಂದರೆ ಇದು ಬೇಲ್ ಆಗುವಂತಹ ಕೇಸು ಏನಾಗ್ಬೋದು ಅನ್ನೋದ್ರ ಬಗ್ಗೆ ನೀವು ಯಾವ ರೀತಿ ಇದನ್ನು ಊಹೆ ಮಾಡ್ಕೊಂಡಿದ್ರಿ ಅಂತ? ಸರ್, ಆ್ಯಕ್ಚುಲಿ ಅವರು ಪವಿತ್ರ ಗೌಡ ಕ್ಲೈಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಏನಂತಂದರೆ ನನ್ನ ಫ್ರೆಂಡು. ಸೊ ಅವ್ರೇನಂತ ಅಂದರೆ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಹತ್ತಿರದಿಂದ ಗೊತ್ತಿದ್ದಂಥವ್ರು. ನೀವು ಫ್ಯಾಮಿಲಿ ಫ್ರೆಂಡ್ ಕಮ್ ಅಡ್ವೊಕೇಟ್? ಹೌದು. ಸೊ ಹಾಗಾಗಿ ನಮ್ಮ ಸೀನಿಯರ್ ಈ ಕೇಸಿಗೆ ಸಂಬಂಧಪಟ್ಟಾಗೆ ವಾದ ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೇ, ಮತ್ತೆ ಅದೇನು ಹೇಳಬೇಕಾದಿಲ್ಲ. ಸೊ ಹಾಗಾಗಿ ಇವಾಗ ಬೇಲ್ ಆಗಿದೆ, ಅದು ಒಂದು ಖುಷಿ ವಿಚಾರ. ಬಟ್ ಏನಂತ ಅಂದರೆ ಈ ಬೇಲ್ ಆಗಿರೋವಷ್ಟೇ ಏನಂತ ಅಂದರೆ ಅಟ್ ದಿ ಎಂಡ್ ಆಫ್ ದಿ ಟ್ರಯಲ್ ಅಥವಾ ಏನಂತ ಅಂದರೆ ಜಡ್ಜ್ಮೆಂಟ್ ಫ್ಯೂಚರಲ್ಲಿ ಏನಂತ ಅಂದರೆ ಇವರು ನಿರಪರಾಧಿ ಅಂತ ಘೋಷಣೆ ಆಗಲಿ ಅಂತ ಏನಂದರೆ ಆ್ಯಸ್ ಎ ಫ್ರೆಂಡಾಗಿ ಏನಂತ ಅಂದರೆ ನಾವು ಒಂದು ಆಶಿಸ್ತೀವಿ ಅಷ್ಟೇ ಸರ್. ಜಾಮೀನು ಮಂಜೂರು ಆಗಿದೆ ಅಂದ ತಕ್ಷಣ ಅವರ ತಾಯಿಯ ರಿಯಾಕ್ಷನ್ ಯಾವ ರೀತಿ ಇತ್ತು? ನೀವು ಯಾರಿಗೆ ತಿಳಿಸಿದ್ರಿ ಈ ವಿಷಯನ? ಪವಿತ್ರ ಗೌಡ ಅವರಿಗೆ ಹೇಗೆ ಮತ್ತು ಯಾವಾಗ ಗೊತ್ತಾಯಿತು? ಸರ್, ಆ್ಯಕ್ಚುಲಿ ಅವ್ರ ತಾಯಿಯವರು ಡೇ 1 ನಮ್ಮ ಜೊತೆಗೇನೆ ಇದ್ದರು. ಸೊ ಅವ್ರಿಗೆ ಏನಂತಂದರೆ ಇದ್ರ ಬಗ್ಗೆ ಏನಂತಂದರೆ ಮಾಹಿತಿ ಗೊತ್ತಿತ್ತು. ಸೊ ಅವ್ರು ಕಮ್ಯುನಿಕೇಟ್ ಮಾಡಿದ್ದಾರೆ ಸರ್, ಅಷ್ಟೇ.
ನೀವು ಬೆಸ್ಟ್ ಫ್ರೆಂಡ್ ಕೂಡ ಹೌದು ಅಂತ ಹೇಳ್ತಾ ಇದ್ರಿ. ಇಂಥ ಒಂದು ಪ್ರಕರಣದಲ್ಲಿ ನಿಮ್ಮ ಫ್ರೆಂಡ್ ಸಿಕ್ಕಾಕೊಂಡಿರುವಂಥದ್ದು ಈಗ ಟ್ರಯಲ್ ಕೂಡ ನಡೆಯುತ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ? ಈಗ 7 ತಿಂಗಳು ಆದ ನಂತರದ ಫ್ರೆಂಡ್ ಪವಿತ್ರ ಮತ್ತು ಬಿಫೋರ್ ಪವಿತ್ರ ನೀವು ಏನನ್ನ ಚೇಂಜಸ್ ಅನ್ನ ಕಂಡ್ರಿ ಅಂತ? ಸರ್, ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲೂ ಏನಂತಂದ್ರೆ ಒಂದಲ್ಲ ಒಂದು ಏನಂತಂದ್ರೆ ಪ್ರಾಬ್ಲಮ್ಸ್ ಬರುತ್ತೆ. ಈಗ ಆಕ್ಸಿಡೆಂಟ್ ಆಗುತ್ತೆ, ಅದೇನಂದ್ರೆ ನಮ್ಮ ತಪ್ಪಿಂದ ಅಥವಾ ಅವ್ರ ತಪ್ಪಿಂದ ಅಂತ ಅಲ್ಲ, ಅದು ಬೈ ಚಾನ್ಸ್ ಅಂತೂ ಹಾಗೆ ಆಗುತ್ತೆ. ಬಟ್ ಇದು ಏನು ನಡೆದಿದೆ ಏನು ನಡೆದಿಲ್ಲ ಅನ್ನೋದೇನಂದ್ರೆ ನ್ಯಾಯಾಲಯ ಗಮನಕ್ಕೆ ಮಾತ್ರ ಗೊತ್ತಿರುತ್ತೆ. ಇದು ನಿಜನ ಸುಳ್ಳ ಸತ್ಯಾಸತ್ಯತೆ ಏನಂತಂದ್ರೆ ಗೊತ್ತಾಗೋದು ಯಾವಾಗ ಅಂತ ಅಂದ್ರೆ ನೆಕ್ಸ್ಟ್ ಏನಂತಂದ್ರೆ ಇವ್ರದ್ದು ಈ ಕೇಸ್ ನಡೆದು ಅಟ್ ದಿ ಎಂಡ್ ಆಫ್ ದಿ ಸ್ಟೇಜ್ ಏನಂದ್ರೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಎಲ್ಲರೂ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಸರ್. ನಿಮ್ಮ ಫ್ರೆಂಡ್ ಪವಿತ್ರ ಏನು ಹೇಳೋದಕ್ಕೆ ಬಯಸ್ತೀರಾ? ಏನಿಲ್ಲ ಸರ್, ಏನಂತಂದರೆ ಅದೇ ಏನಾಗಿದೆಯೋ ಅದನ್ನೇನಂತಂದರೆ ತಲೆಯಿಂದ ಬಿಟ್ಟವ್ರು ಏನಂತಂದರೆ ನೆಕ್ಸ್ಟು ನಾರ್ಮಲಾಗಿ ಏನಂತಂದರೆ ಒಂದು ಒಳ್ಳೆ ಜೀವನ ಏನಂತಂದರೆ ನೆಮ್ಮದಿಯಾಗಿ ಏನಂತಂದರೆ ಇರಲಿ ಅಂತ ಬಯಸ್ತೀವಿ ಅಷ್ಟೇ ಸರ್. ಅವ್ರು ಕರ್ಕೊಂಬರಕ್ಕೆ ಹೋಗಿದ್ರಿ ನೀವು, ಅವ್ರ ಜೊತೆಗೆ ಈಗ ಬರ್ತಾ ಇದ್ರಿ, ಏನಾದರೂ ವರ್ಡ್ ಶೇರ್ ಆಯ್ತಾ? ಹೇಗೆ ಏನಾದರೂ ಮಾತಾಡಿದ್ರಾ? ನೀವೇನಾದ್ರು ಅವ್ರು ಹೇಳಿದ್ರಾ ಹೇಗೆ? ಏನಿಲ್ಲ ಸರ್, ಏನು ಮಾತಾಡಿಲ್ಲ. ಸರ್, ಪರ್ಟಿಕ್ಯುಲರಾಗಿ A1 A2 ಆ ಥರ ಡಿಫ್ರೆನ್ಸಿಯೇಷನ್ ಏನೂ ಇರಲ್ಲ. ಏನಂತಂದರೆ ಈ ಯಾವುದೇ ಒಂದು ಅಫೆನ್ಸ್ ಆದರೂ ಏನಾಗುತ್ತೆ, ಅವರು ಏನು ಇದರಲ್ಲಿ ಆ ಒಂದು ಇನ್ಸಿಡೆಂಟಲ್ಲಿ ಪಾತ್ರ ಏನಿದೆ ಅನ್ನೋದನ್ನು ಆಧರಿಸಿ ಏನಂತಂದರೆ ಅವ್ರಿಗೆ ಆರ್ಡ್ರ್ ಅಂತ ಆಗಿರೋದು. ಸೊ ಹಾಗಾಗಿ ಏನಂತ ಅಂದರೆ ಅವ್ರಿಗೆ ಸ್ಪೆಷಲ್ ಅಂತ ಯಾವುದೇ ಥರದ್ದು ಏನಂತ ಅಂದರೆ ಷರತ್ ವಿತ್ ಇವರು ಬೆಂಗಳೂರಲ್ಲೇ ಇರಬೇಕು, ಬೆಂಗಳೂರಿಂದ ಆಚೆ ಹೋಗ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು, ಆ ಥರ ಏನಾರು ಇದೆಯಾ? ಸರ್, ಆ ಥರ ಏನಿಲ್ಲ ಸರ್. ಅವ್ರು ಏನಂತಂದರೆ ಯಾವಾಗ ಇರುತ್ತೆ ಹೋಗಿ ಸೈನ್ ಮಾಡಬೇಕು ಈ ಥರ ಹೇಳಿದ್ದಾರೆ. ಬಟ್ ಸೈನ್ ಅಂದರೆ ಎಲ್ಲಿ ಮಾಡಿ? ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ. ಸೊ ಟ್ರಯಲ್ ಇದ್ದಾಗ ಯಾವ ಥರ? ಟ್ರಯಲ್ ಇದ್ದಾಗ ಅವ್ರು ಕೋರ್ಟ್ಗೆ ಅಟೆಂಡ್ ಆಗ್ತಾರೆ ಅಷ್ಟೇ ಸರ್, ಅಷ್ಟೇ. ಈ ಕೇಸನ್ನು ನೀವು ಮೊದಲಿಂದ ನೋಡ್ತಾ ಇದ್ರಿ, ಜೊತೆಗೆ ಅವರ ತಾಯಿ ಅವ್ರ ಜೊತೆನೂ ಇದ್ದಂಥದ್ದು. ಈಗ ಬೇಲ್ ಆದ್ಮೇಲೂ ಕೂಡ ನೀವು ಅವ್ರ ತಾಯಿ ನಿಮ್ಮ ಹತ್ರ ಬಂದರು, ಖುಷಿಯ ಕ್ಷಣಗಳನ್ನು ವ್ಯಕ್ತಪಡಿಸಿದ್ರು. ಸೊ ನೀವು ನಿರೀಕ್ಷೆ ಮಾಡಿದ್ರ ಅಂದರೆ ಇದು ಬೇಲ್ ಆಗುವಂತಹ ಕೇಸು ಏನಾಗ್ಬೋದು ಅನ್ನೋದ್ರ ಬಗ್ಗೆ ನೀವು ಯಾವ ರೀತಿ ಇದನ್ನು ಊಹೆ ಮಾಡ್ಕೊಂಡಿದ್ರಿ ಅಂತ? ಸರ್, ಆ್ಯಕ್ಚುಲಿ ಅವರು ಪವಿತ್ರ ಗೌಡ ಕ್ಲೈಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಏನಂತಂದರೆ ನನ್ನ ಫ್ರೆಂಡು. ಸೊ ಅವ್ರೇನಂತ ಅಂದರೆ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಹತ್ತಿರದಿಂದ ಗೊತ್ತಿದ್ದಂಥವ್ರು. ನೀವು ಫ್ಯಾಮಿಲಿ ಫ್ರೆಂಡ್ ಕಮ್ ಅಡ್ವೊಕೇಟ್? ಹೌದು. ಸೊ ಹಾಗಾಗಿ ನಮ್ಮ ಸೀನಿಯರ್ ಈ ಕೇಸಿಗೆ ಸಂಬಂಧಪಟ್ಟಾಗೆ ವಾದ ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೆ, ಮತ್ತೆ ಅದೇನು ಹೇಳಬೇಕಾದಿಲ್ಲ. ಸೊ ಹಾಗಾಗಿ ಇವಾಗ ಬೇಲ್ ಆಗಿದೆ, ಅದು ಒಂದು ಖುಷಿ ವಿಚಾರ. ಬಟ್ ಏನಂತಂದರೆ ಈ ಬೇಲ್ ಆಗಿರೋವಷ್ಟೇ ಏನಂತ ಅಂದರೆ ಅಟ್ ದಿ ಎಂಡ್ ಆಫ್ ದಿ ಟ್ರಯಲ್ ಅಥವಾ ಏನಂತಂದರೆ ಜಡ್ಜ್ಮೆಂಟ್ ಫ್ಯೂಚರಲ್ಲಿ ಏನಂತಂದರೆ ಇವರು ನಿರಪರಾಧಿ ಅಂತ ಘೋಷಣೆ ಆಗಲಿ ಅಂತ ಏನಂದರೆ ಆ್ಯಸ್ ಎ ಫ್ರೆಂಡಾಗಿ ಏನಂತಂದರೆ ನಾವು ಒಂದು ಆಶಿಸ್ತೀವಿ ಅಷ್ಟೇ ಸರ್. ಜಾಮೀನು ಮಂಜೂರಾಗಿದೆ ಅಂದ ತಕ್ಷಣ ಅವರ ತಾಯಿಯ ರಿಯಾಕ್ಷನ್ ಯಾವ ರೀತಿ ಇತ್ತು? ನೀವು ಯಾರಿಗೆ ತಿಳಿಸಿದ್ರಿ ಈ ವಿಷಯನ? ಪವಿತ್ರ ಗೌಡ ಅವರಿಗೆ ಹೇಗೆ ಮತ್ತು ಯಾವಾಗ ಗೊತ್ತಾಯಿತು? ಸರ್, ಆ್ಯಕ್ಚುಲಿ ಅವ್ರ ತಾಯಿಯವರು ಡೇ 1 ನಮ್ಮ ಜೊತೆಗೇನೆ ಇದ್ದರು. ಸೊ ಅವ್ರಿಗೆ ಏನಂತಂದರೆ ಇದ್ರ ಬಗ್ಗೆ ಏನಂತಂದರೆ ಮಾಹಿತಿ ಗೊತ್ತಿತ್ತು. ಸೊ ಅವ್ರು ಕಮ್ಯುನಿಕೇಟ್ ಮಾಡಿದ್ದಾರೆ ಸರ್, ಅಷ್ಟೇ. ನೀವು ಬೆಸ್ಟ್ ಫ್ರೆಂಡ್ ಕೂಡ ಹೌದು ಅಂತ ಹೇಳ್ತಾ ಇದ್ರಿ. ಇಂಥ ಒಂದು ಪ್ರಕರಣದಲ್ಲಿ ನಿಮ್ಮ ಫ್ರೆಂಡ್ ಸಿಕ್ಕಾಕೊಂಡಿರುವಂಥದ್ದು ಈಗ ಟ್ರಯಲ್ ಕೂಡ ನಡೆಯುತ್ತೆ. ಏನು ಹೇಳೋದಕ್ಕೆ ಬಯಸ್ತೀರಿ? ಈಗ 7 ತಿಂಗಳು ಆದ ನಂತರದ ಫ್ರೆಂಡ್ ಪವಿತ್ರ ಮತ್ತು ಬಿಫೋರ್ ಪವಿತ್ರ ನೀವು ಏನನ್ನ ಚೇಂಜಸ್ ಅನ್ನ ಕಂಡ್ರಿ ಅಂತ? ಸರ್, ಯಾಕಂತಂದರೆ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲೂ ಏನಂತಂದರೆ ಒಂದಲ್ಲ ಒಂದು ಏನಂತಂದರೆ ಪ್ರಾಬ್ಲಮ್ಸ್ ಬರುತ್ತೆ. ಈಗ ಆಕ್ಸಿಡೆಂಟ್ ಆಗುತ್ತೆ, ಅದೇನಂದರೆ ನಮ್ಮ ತಪ್ಪಿಂದ ಅಥವಾ ಅವ್ರ ತಪ್ಪಿಂದ ಅಂತ ಅಲ್ಲ, ಅದು ಬೈ ಚಾನ್ಸ್ ಅಂತೂ ಹಾಗೆ ಆಗುತ್ತೆ. ಬಟ್ ಇದು ಏನು ನಡೆದಿದೆ ಏನು ನಡೆದಿಲ್ಲ ಅನ್ನೋದೇನಂದರೆ ನ್ಯಾಯಾಲಯ ಗಮನಕ್ಕೆ ಮಾತ್ರ ಗೊತ್ತಿರುತ್ತೆ. ಇದು ನಿಜನ ಸುಳ್ಳ ಸತ್ಯಾಸತ್ಯತೆ ಏನಂತಂದರೆ ಗೊತ್ತಾಗೋದು ಯಾವಾಗ ಅಂತ ಅಂದರೆ ನೆಕ್ಸ್ಟ್ ಏನಂತಂದರೆ ಇವ್ರದ್ದು ಈ ಕೇಸ್ ನಡೆದು ಅಟ್ ದಿ ಎಂಡ್ ಆಫ್ ದಿ ಸ್ಟೇಜ್ ಏನಂದರೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಎಲ್ಲರೂ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ಸರ್. ನಿಮ್ಮ ಫ್ರೆಂಡ್ ಪವಿತ್ರ ಏನು ಹೇಳೋದಕ್ಕೆ ಬಯಸ್ತೀರಾ? ಏನಿಲ್ಲ ಸರ್, ಏನಂತಂದರೆ ಅದೇ ಏನಾಗಿದೆಯೋ ಅದನ್ನೇನಂತಂದರೆ ತಲೆಯಿಂದ ಬಿಟ್ಟವ್ರು ಏನಂತಂದರೆ ನೆಕ್ಸ್ಟು ನಾರ್ಮಲಾಗಿ ಏನಂತಂದರೆ ಒಂದು ಒಳ್ಳೆ ಜೀವನ ಏನಂತಂದರೆ ನೆಮ್ಮದಿಯಾಗಿ ಏನಂತಂದರೆ ಇರಲಿ ಅಂತ ಬಯಸ್ತೀವಿ ಅಷ್ಟೇ ಸರ್. ಅವ್ರು ಕರ್ಕೊಂಬರಕ್ಕೆ ಹೋಗಿದ್ರಿ ನೀವು, ಅವ್ರ ಜೊತೆಗೆ ಈಗ ಬರ್ತಾ ಇದ್ರಿ, ಏನಾದರೂ ವರ್ಡ್ ಶೇರ್ ಆಯ್ತಾ? ಹೇಗೆ ಏನಾದರೂ ಮಾತಾಡಿದ್ರಾ? ನೀವೇನಾದ್ರು ಅವ್ರು ಹೇಳಿದ್ರಾ ಹೇಗೆ? ಏನಿಲ್ಲ ಸರ್, ಏನು ಮಾತಾಡಿಲ್ಲ.